ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಕೃಷಿ ಮಾರಾಟ ಇಲಾಖೆಯಲ್ಲಿ ಸತತವಾಗಿ ಮತ್ತು ದಕ್ಷತೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ 28 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ 31 ಮೇ 2026ರಂದು ವಯೋನಿವೃತ್ತಿ ಹೊಂದುತ್ತಿರುವ ಶ್ರೀ ಮಧು ಎಸ್ ಭಜಂತ್ರಿ, ಸಹಾಯಕ ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸಂಕೇಶ್ವರ್ ಇವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಯೋ ನಿವೃತ್ತಿ ಸಮಾರಂಭಕ್ಕೆ ಅನೇಕ ಅಧಿಕಾರಿಗಳು ಆಗಮಿಸಿ ಅವರ ಬಗ್ಗೆ ಸ್ತುತಿಯನ್ನು ಮಾಡಿ ಅವರು ಮಾಡಿದಂಥ ಕಾರ್ಯಗಳ ಬಗ್ಗೆ ತಿಳಿಯಪಡಿಸಿದರು. ಶಾಲು ಹೊದಿಸಿ ಮಾಲ್ಯ ಹಾಕಿ ಅವರಿಗೆ ಸತ್ಕರಿಸಿ ಗೌರವಿಸಲಾಯಿತು. ಇವರ ಕಾರ್ಯ ಸಂತೃಪ್ತಿವಾಗಿ ಕಾರ್ಯವನ್ನು ಇವರು ಮಾಡಿರುತ್ತಾರೆ. ಈ ಒಂದು ಕಾರ್ಯಕ್ರಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಭಾಭವನದಲ್ಲಿ ಅತಿ ವಿಜೃಂಭಣೆಯಿಂದ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮೊದಲಿಗೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣವನ್ನು ಸುನಿಲ್ ಗೋಡ್ಬೋಲೆ ಇವರು ಮಾಡಿದರು. ಅದೇ ರೀತಿ ಉಪಸ್ಥಿತಿ ಶ್ರೀ ಎಂ ಲಮಾನಿ, ಉಪನಿರ್ದೇಶಕರು, ಧಾರವಾಡ ಜಿಲ್ಲೆ ಅಧ್ಯಕ್ಷರು. ಅದೇ ರೀತಿ ಅಧಿಕಾರಿಗಳಾದ ಕೃಷ್ಣಾಂತ್ ನಾಯ್ಕ್, BS ರೆಡ್ಡಿ, SP ಗೋಟಿ, ಅದೇ ರೀತಿ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿ ಸಂಜೀವ್ ಹಾವಣ್ಣವರ್, ಸಹಾಯಕ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿ ಸಂಜೀವ್ ಮಾಳ್ವಾಡ್, ಅಶೋಕ್ ತೇಲಿ, ರಾಘವೇಂದ್ರ ಕೋರ್ಟಿ, ಅದೇ ರೀತಿ ಹುಕ್ಕೇರಿ ತಾಲೂಕಾ ರೈತ ಸಂಘದ ತಾಲೂಕಾಧ್ಯಕ್ಷರು ನಾಗರಾಜ್ ಹಾದಿಮನಿ, ಅನೇಕ ಅಧಿಕಾರಿಗಳು, ಕೃಷಿ ಮಾರುಕಟ್ಟೆ ಇಲಾಖೆಯ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲೂಕುಗಳಿಂದ ಆಗಮಿಸಿದಂಥ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮತ್ತು ಶ್ರೀ ಮಧು ಎಸ್ ಭಜಂತ್ರಿ ಇವರ ಕಾರ್ಯ ಬಗ್ಗೆ, ಸೇವೆ ಬಗ್ಗೆ ಅವರೆಲ್ಲರೂ ತಮ್ಮ ಭಾಷಣದಲ್ಲಿ ಬಹಳ ಚೆನ್ನಾಗಿ ಅವರಿಗೆ ಶುಭಾಶಯಗಳನ್ನು ಹೇಳಿ ಅವರ ಕಾರ್ಯವನ್ನು ಸ್ತುತಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಹಾಗೂ ವಂದನಾರ್ಪಣೆ ನಿರಂಜನ್ ಹಿರೇಮಠ್ ಅಧಿಕಾರಿಗಳು ಮಾಡಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತ್ತು. ಎಲ್ಲರಿಗೆ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಒಳ್ಳೆ ಪರಿಚಯ, ಒಳ್ಳೆ ಜೆಂಟಲ್ಮನ್. ಆಮೇಲೆ ನಾನು ಇಲ್ಲಿ ಸಂಜಯ್ ಮಳವಡೆ ಅವರ ವರ್ಗಾವಣೆ ಆದ ನಂತರ ನನಗೆ ಇಲ್ಲಿ ಪ್ರಭಾರವಾಗಿ ನಾನಿಲ್ಲಿ ಕಾರ್ಯದರ್ಶಿಯಾಗಿ ಬಂದಾಗ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇದ್ದಿದ್ದಿಲ್ಲ. ಎಲ್ಲ ಕಡೆಯಿಂದಲೂ ನನಗೆ ಸಹಕಾರ ಕೊಟ್ಟಿದ್ದು ಮಧು ಭಜಂತ್ರಿ ಅವರು. ಎಲ್ಲ ಇನ್ನು ತರಕಾರಿ ಮಾರ್ಕೆಟ್ದಾಗ ಏನಾಗಿದೆ ಅಂದ್ರೆ ಯಾವುದೇ ಟೈಮ್ದಾಗ ಹೇಳಿ ಅಟೆಂಡ್ ಆಗ್ತಿದ್ರು. ಚಿಕ್ಕೋಡಿಂದ ನಾವು ಫೋನ್ ಹಚ್ಚಿ ಹೇಳಿದಾಗ ಚಿಕ್ಕೋಡಿಂದ ಬಂದು ಏನೋ ಸಮಸ್ಯೆ ಇದ್ರು ಬಂದು ನೋಡಿ ಹೋಗ್ತಿದ್ರು. ಅದನ್ನು ಈಗ ನಮ್ಮ ರೈತ ಸಂಘದ ಅಧ್ಯಕ್ಷರು ಸಂಜಯ್ ಮಾಮರ್ ಸಾಹೇಬರು ಹೇಳಿದರು, ಅವರು ಎಲ್ಲ ಕಡೆ ಗೇಟ್ದಾಗ ಎಲ್ಲ ಕಡೆ ನಿಂತಿರ್ತಿದ್ರು. ಆಮೇಲೆ ಶಿಫ್ಟಿಂಗ್ ಟೈಮ್ದಾಗ ಎಲ್ಲ ಮಾಡಿದ್ರು. ಅವ್ರು ಹೇಳಿದ 100% ನಿಜ ಐತಿ. ಯಾರೇ ಫ್ರೆಂಡ್ಸ್ ಅವ್ರಿಗೆ ಮೊದಲು ಪರಿಚಯ ಮಾಡಿಕೊಟ್ಬಿಟ್ಟು ಮೊದಲು ಅವ್ರ ಅಟ್ರಾಕ್ಷನ್ ಪವರ್ ಇತ್ತು ಅವ್ರಿಗೆ ಜಾಸ್ತಿ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ, ಇವರು ಆತ್ಮೀಯತೆಯಿಂದ ಅವ್ರ ಜೊತೆ ಒಡನಾಟ ಹೊಂದಿ ಎಲ್ಲರಿಗೂ ಬೇಗ ಹತ್ರ ಆಗ್ತಾರೆ. ಹೀಗಾಗಿ ಈ ಸಮಾರಂಭಕ್ಕೆ ಈಗ ಆಗಮಿಸಿದ್ರೆ ಇದೇ ಜನರ ಸಾಕ್ಷಿ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರುತ್ತೆ. ಅದರಲ್ಲೂ ಈ ಸರ್ಕಾರಿ ಸೇವೆಯಲ್ಲಿ ನಮಗೆ ಕಚೇರಿ ಕೆಲಸಗಳೇ ಮಾಡೋದು ದೊಡ್ಡ ಕೆಲಸ ಆಗಿರ್ತದೆ. ಆದ್ರೆ ಕಚೇರಿ ಕೆಲಸ ಜೊತೆಗೆ ಯಾವ್ದಾದ್ರು ವಿಶೇಷ ಕಾರ್ಯ ಏನಾದ್ರು ಬಂದಾಗ ಅದನ್ನ ಮಾಡಿದ್ರೆ ನಮ್ಗೆ ಜೀವನ ಪರ್ಯಂತ ನೆನಪಿರ್ತದೆ. ನನಗೆ ಈ ಭಜಂತ್ರಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಈ ಒಂದು ತರಕಾರಿ ಮಾರ್ಕೆಟ್ ಶಿಫ್ಟಿಂಗ್ ಅಲ್ಲೇ ಅವರಿಗೆ ಇದು ಶಾಶ್ವತವಾಗಿ ನೆನಪಿರುವಂತಹ ಕೆಲಸ ಮಾಡಿದ್ರು. ಇದು ನಿಮ್ಗೆ ನಿವೃತ್ತಿ ಆದ್ಮೇಲೂ ಇಷ್ಟು ವರ್ಷ ಮಾಡಿದ ಕೆಲಸಕ್ಕೂ ಈ ಒಂದು ಶಿಫ್ಟಿಂಗ್ ಮಾಡುವಂತ ಕೆಲಸ ನೀವು ಮಾಡಿದ್ರಿ. ರೈತರ ಪರವಾಗಿ ಏನ್ ಕೆಲಸ ಇದೆ ನಿಮ್ಗೆ ಯಾವತ್ತೂ ನೆನಪಿರ್ತದೆ. ನಿಮ್ ರೈತರು ಆರೈಕೆ ಯಾವಾಗಲೂ ನಿಮ್ ಜೊತೆಗೆ ಇರ್ತದೆ. ಯಾಕಂದ್ರೆ ಇಲ್ಲಿ ಸಿಚುವೇಶನ್ ದುರ್ಗುಂಡೇಶ್ವರ ಮಾರುಕಟ್ಟೆ ಅಂದ್ರೆ ಈ ಮಾರ್ಕೆಟ್ ಬಹಳಷ್ಟು ಕಟ್ಟ ಕಾಲದಾಗೂ ಸಹಿತ ಒಬ್ಬರ ಹೋಗಿ ಒಬ್ಬರು ಕರ್ಕೊಂಡು ಹೋಗಿ ಅಲ್ಲೇನು ನೋಟಿಸ್ ಅಂತದಾಗಲಿ ಮತ್ತೇನೇನೋ ಬಹಳಷ್ಟು ಕೆಲಸ ಇದೆ. ಯಾಕಂದ್ರೆ ರೈತ ಸಂಘ ಪ್ರೆಷರ್ ಇರ್ತದೆ. ಪ್ರೆಷರ್ ಇದ್ದಂಥ ಟೈಮ್ದಾಗ ಒಬ್ಬರು ಎದೆ ಬಂದದೆ ಯಾವುದಕ್ಕೂ ಹೊಂದಲಾರದೆ ಏನು ಮಾಡಲಾರದೆ ನಾವು ನಿಮ್ಮ ಜೊತೆ ನಾವು ಇಲ್ಲಿ ಹೋರಾಟ ಮಾಡೋದು ಸಹಿತ ರಾತ್ರಿ ನಮ್ಮ ಜೊತೆ ವಸ್ತಿ ಮಾಡ್ಕೊಟ್ಟಿಲ್ಲ. ರಾತ್ರಿಗೆ ವಾಸ್ತವ ಮಾಡಿ ನಮ್ಮ ಜೊತೆ ಇದ್ದ ನಾವು ಎಷ್ಟು ನಾವು ಹೋರಾಟ ಮಾಡಿ ಅಷ್ಟು ಜೊತೆ ನಮ್ಮ ಜೊತೆ ಇಲ್ಲಿ ಇದ್ದುಕೊಂಡು ನಮಗೆ ಸಪೋರ್ಟ್ ಮಾಡ್ಯಾರು. ಮತ್ತು ಈ ಮಾರ್ಕೆಟ್ ಅಲ್ಲೇ ದುರ್ಗುಂಡೇಶ್ವರ ಮಾರುಕಟ್ಟೆ ಅಂದ್ರೆ ಏನೇನು ಕೊಡ್ಬೇಕಾರೆ ಅವರ ಪಾತ್ರ ಬಹಳಷ್ಟು ಪ್ರತಿಯೊಂದು ಹಂತದೊಳಗೆ ಎಲ್ಲರೂ ನಾವು ಸೇರ್ಕೊಂಡು ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಪ್ರತಿಯೊಂದು ನಮಗೆ ಸಲಹೆ ಕೊಟ್ಟಾರ, ಸೂಚನೆ ಕೊಟ್ಟಾರ. ಇನ್ನೂ ಬಹಳಷ್ಟು ಇವತ್ತು ನಮ್ಗೆ ಎಲ್ಲ ಕಡೆ ಮಾರ್ಕೆಟ್ದ ಟೋಟಲಿ ಅವ್ರಿಗೆ ಗೊತ್ತಲ್ಲ
ಎಲ್ಲಿ ಏನದ, ಯಾವ ಜಾಗದಾಗ ಏನದ. ಇವತ್ತು ರಾಜಾಪುರ ಇರ್ಬೋದು, ಹುಕ್ಕೇರಿ ಇರ್ಬೋದು, ದಡ್ಡಿ ಇರ್ಬೋದು, ಈ ನಮ್ಮದು ಇಷ್ಟ ಜಾಗ ಐತಿ, ಇದೇ ಎಲ್ಲ ಐತಿ. ಅವ್ರು ಟೋಟಲಿ ಇನ್ಸ್ ಮಾಹಿತಿ ಅದ. ಮತ್ತು ಇವತ್ತು ಈಗ ನಮ್ಮಲ್ಲಿದ್ರೆ ಗಾಡಿಗಳು ಅನಧಿಕೃತವಾಗಿ ಹೋಗಾಕ ಅವು ಬಿಡ್ತಿರ್ಕಿಲ್ಲ. ಹಾಸ್ಪಿಟಲ್ ವರ್ಕ್ ಮಾಡ್ಯಾರ, ಯಾಕಂದ್ರೆ ಟೋಟಲಿ ಅವ್ರ ಮಾಹಿತಿ ಅದ. ಅವರ ಜೀವನ ಇನ್ನೂ ಸುಖಕರಮಯ ಆಗಲಿ, ದೇವರು ಇನ್ನೂ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಇರೋದು ಮಾತಾಡ್ತಾ ಮೊನ್ನೆ ಪತ್ರಿಕೆಯಲ್ಲಿ ನನ್ನೊಂದು ಲೇಖನ ಪ್ರಕಟ ಆಗಿದೆ. ಅದರೆಲ್ಲ ಸ್ಪಷ್ಟವಾಗಿ ಬರ್ತಿದೆ. ನನ್ನ 12 ವರ್ಷಗಳ ನಿವೃತ್ತಿ ಜೀವನದ ಅನುಭವವನ್ನು ಬರೆದಿಟ್ಟಿದ್ದೀನಿ. ನಾವು ಏನು ಮಾಡ್ತೀವಿ ಅಂತಂದರೆ, ನಾನು ಇನ್ನೂ ಇಲ್ಲಿ ಬಿಟ್ಟು ಹೋಗೋದಿಲ್ಲ. ನಾವು ಕಚೇರಿ ಒಳಗೆ ನಾನು ಸಾಯಲಿದ್ದೆ, ಕೆಲಸ ಮಾಡ್ತಿದ್ದೆ, ಸೇವಾ ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನು, ಆ ವಿಚಾರನ ನಾವು ಇಲ್ಲಿ ಬಿಟ್ಟು ಹೋಗಬೇಕು. ಸಾಹೇಬ್ ಅನ್ನೋ ವಿಚಾರ ನೀವು ತಿಳಾಗಿಟ್ಟುಕೊಂಡು ಮಣಿವಾದ್ರೆ ನೀವು ಸಾಹೇಬ್ ಆಗೋದಿಲ್ಲ, ಅಲ್ಲಿ ನೀವು ಬೆರಡಾಗ್ತದೆ. ಆ ಕಾರಣಕ್ಕಾಗಿ ಕುಟುಂಬ ಜೀವನದ ಮೊದಲನೇ ಹೆಜ್ಜೆ ಏನಪ್ಪ ಅಂತಂದ್ರೆ, ಆ ಕುಟುಂಬದೊಳಗೆ ನಾನು ಒಬ್ಬ ಯಜಮಾನ, ಅಧಿಕಾರ ಮಕ್ಕಳಿಗೆ ಕೊಟ್ಟಿದ್ದೀನಿ ಅನ್ನುವಂಥ ಭಾವನಾತ್ಮಕ ಜೀವಿಯಾಗಿ ನೀವು ಕುಟುಂಬದ ಬದುಕಿದ್ದೆ ಆದ್ರೆ ನಿಮ್ಮ ಜೀವನ ಸಾರ್ಥಕ. ಎಲ್ಲ ಮೇಲಾಧಿಕಾರಿಗಳು ನಮಗೆ ಪ್ರತಿಯೊಬ್ಬರು ಬಂದವರು ನಮಗೆ ಅನುಕೂಲ ಮಾಡಿಕೊಟ್ಟು, ಮತ್ತು ನಮಗೆ ಸದಸ್ಯರು ಇಲ್ಲಿವರೆಗೆ ನಾನು ಒಂದು 19 ವರ್ಷ ಕಾರ್ಯದರ್ಶಿಗಳಾದ ಸರ್. ನಾನು ಸರ್ವಿಸ್ ಮಾಡಿದಾಗಿಂದ ಯಾವುದೂ ತೊಂದರೆ ಕೊಡಲಿಲ್ಲ, ನನಗೆ ಸಹಕಾರ ಕೊಟ್ಟು ಹೀಗೆ ಕೊಡಲಿ ಅಂತ 19 ಮಂದಿ ಬಿತ್ತಿ ಅನ್ನ ಕಾಣೆ, ಭತ್ತವ ಬಿತ್ತಿ ಅನ್ನ ಕಾಣೆ, ಹತ್ತಿ ಬಿತ್ತಿ ಬಟ್ಟೆ ಕಾಣೆ. ದೇವರ ಗುಡಿಗೆ ಕಲ್ಲು ಹೊತ್ತು ದೇವರ ಕಾಣೆನಯ್ಯ ಅಂತ ಹೇಳಿ ಹಿರಿಯರು ಹೇಳಿದ್ರು. ನಮ್ಮ ರೈತರ ಪರಿಸ್ಥಿತಿ ಯಾವ ರೀತಿ ಅದ ಅಂದರೆ, ನಾವೆಲ್ಲ ಬೆಳಿತೀವಿ, ಬೆಳೆದ್ರೂ ಕೂಡ ನಾವು ಅದಕ್ಕೆ ಸೂಕ್ತ ಬೆಲೆಯನ್ನು ಕಂಡುಕೊಳ್ಳುವಲ್ಲಿ ಸಾಕಷ್ಟು ಪರದಾಡಬೇಕಾಗ್ತದೆ. ಇವತ್ತಿನ ದಿವಸದೊಳಗೆ ಗೌರ್ಮೆಂಟು ಸಾಕಷ್ಟು MSP ಅಂತ ಮಾಡಿದ್ರೆ, ರೈತರಿಗಾಗಿ ವಿವಿಧ ಯೋಜನೆಗಳನ್ನು ಸರ್ಕಾರ ತಗೊಂಡು ಬರ್ತದೆ. ಆದಾಗ್ಯೂ ಕೂಡ ನಮ್ಮ ರೈತರಿಗೆ ಸೂಕ್ತ ಬೆಲೆ ದೊರಕಿಸ್ಕೊಡುವಲ್ಲಿ ನಾವು ನಮ್ಮ APMCಯನ್ನು ನಾವು ತೊಡಗಿಸ್ಕೊಂಡಿವಿ. ಆದರೂ ಕೂಡ ನಮ್ಮ ರೈತರ ಒಂದು ಆರ್ಥಿಕ ಸ್ಥಿತಿಯನ್ನು ಮೇಲೆ ಒಯ್ಯುವಲ್ಲಿ ನಾವೆಲ್ಲರೂ ಇನ್ನೂ ಕೆಳ ಹಂತದೊಳಗೆ ಅದೀವೇನೋ ಅಂತ ಅನ್ನಿಸ್ತದೆ. ಅಂದರೆ ನಾವು ಅಷ್ಟು ನಮ್ಮ ರೈತರನ್ನು ಆರ್ಥಿಕವಾಗಿ ಸಬಲಗೊಳಿಸುವಲ್ಲಿ ನಾವು ಇನ್ನೂ ಸಕ್ಸಸ್ಸನ್ನು ಪಡ್ಕೊಂಡಿಲ್ಲ. ನಾವೆಲ್ಲ ರೈತರಿಗೋಸ್ಕರ ದುಡಿತೀವಿ. ಈಗ 28 ವರ್ಷ ಸರ್ವೀಸು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯೊಳಗೆ ರೈತರಿಗೋಸ್ಕರ ದುಡ್ದಾರೆ. ಅದೊಂದು ನೆಮ್ಮದಿ ಇರ್ತದೆ ನಮಗೆ. ನಾವು ರೈತರಿಗಾಗಿ ಏನೋ ಒಂದು ನಮ್ಮ ಅಳಲ್ ಸೇವೆಯನ್ನು ಮಾಡಿದ್ದೀವಿ ಅಂತೇಳಿ. ನನಗೆ ಅವರಿಗೆ ಈಗ ಪರಿಚಯ ಮೊದಲಿಗೆ ಬಂದಿದ್ದಂದರೆ, ಮಧು ಅವ್ರ ಜೊತೆಗೆ ನಾನು ನಿಪ್ಪಾಣಿ ಕೃಷಿ ಉತ್ಪನ್ನ ಮಾರಾಟ ಸಮಿತಿ ಕಾರ್ಯದರ್ಶಿಯಾಗಿ 2009-10 ಕಾರ್ಯನಿರ್ವಹಿಸಬೇಕಾದ್ರೆ ಅವ್ರ ಜೊತೆಗೆ ನನಗೆ ಒಡನಾಟ ಬಂತು. ಕೇಳ್ರಿ ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ. ಆ ಮಟ್ಟಕ್ಕೆ ಅವ್ರ ಜೊತೆ ಒಡನಾಟ ಆ ರೀತಿ ಕೊಟ್ಟಿದ್ದಾರೆ. ಈಗ ಅದನ್ನ ಬಂದ ಮೇಲೆ ಅವರು ಅಥವಾ ನನಗೆ ಹಿಂದಿನ ಅಧಿಕಾರಿಗಳಾಗಿರೋನು ನಮ್ಮ ಮಾರ್ಕೆಟ್ಗಳ ಏನಾರು ಡೆವಲಪ್ಮೆಂಟ್ ಆಗತ್ತಪ್ಪ ಅಥವಾ ಏನಾರ ಒಂದು ಸಣ್ಣ ಪುಟ್ಟ ಸೇವೆ ಸಿಗತ್ತಪ್ಪ ಅಂತ ಹೊರಗಡೆ ಒಳಗೆ ಅವ್ರಿಂದ ಸಿಗತ್ತೆ. ಯಾಕಂದ್ರೆ ಅವ್ರಿಗೆ ಹೇಳ್ತೀವಿ, ನೇರವಾಗಿ ನಾವು ಮಾಡೋಕ್ಕಾಗಿಲ್ಲ. ನಮ್ಮ ಕೈಯಲ್ಲಿ ಹುಟ್ಟಿದ್ರೆ ಅವ್ರಿಗೆ ಹೇಳ್ತೀವಿ, ಕಾಯಿ ಹುಟ್ಟಿಕೊಂಡು ಅವ್ರ ಕಡೆ ಇದೆ. ಸೊ ಈ ರೀತಿ ಅವ್ರನ್ನ ಸೇವೆ ಕೊಟ್ಟು, ಅದರಲ್ಲೂ ಈ ಸರ್ಕಾರಿ ಸೇವೆಯಲ್ಲಿ ನಮಗೆ ಕಚೇರಿ ಕೆಲಸಗಳಲ್ಲಿ ಮಾಡೋದು ದೊಡ್ಡ ಕೆಲಸ ಆಗಿರ್ತದೆ. ಆದ್ರೆ ಕಚೇರಿ ಕೆಲಸ ಜೊತೆಗೆ ಯಾವ್ದಾದ್ರು ವಿಶೇಷ ಕಾರ್ಯ ಏನಾದ್ರು ಬಂದಾಗ ಅದನ್ನ ಮಾಡಿದ್ರೆ ನಮ್ಗೆ ಜೀವನ ಪರ್ಯಂತ ನೆನಪಿರ್ತದೆ. ನನಗೆ ಈ ಬಗ್ಗೆ ಹೇಳ್ಬೇಕಂದ್ರೆ, ಈ ಒಂದು ಸರ್ಕಾರಿ ಮಾರ್ಕೆಟ್ ಶಿಫ್ಟಿಂಗ್ ಅಲ್ಲದೆ ಅವರಿಗೆ ಇದು ಶಾಶ್ವತವಾಗಿ ಇದು ನಿಮ್ಗೆ ಆದ್ಮೇಲೆ ಕೆಲಸ